ಸುದರ್ಶನ್ ಸರ್, ಇಲ್ಲೇನಾಗುತ್ತೆ, ನೀವು ಸೆಂಟ್ಕಾಮ್ ಮೆನ್ಷನ್ ಮಾಡಿದ್ದು ನಾನು ಹೇಳ್ಬಿಡ್ತೀನಿ. ಇನ್ವೆಂಟರಿ ಗ್ಯಾಪ್ ಅನ್ನೋ ಒಂದು ವಿಚಾರದ ಬಗ್ಗೆ ಅಲ್ಲಿ ಪ್ರಸ್ತಾಪ ಆಗ್ತಿದೆ ಸರ್ ಈ ಒಂದು ವಾರಲ್ಲಿ. Before the 2026 strikes, Iran was estimated to have the largest ballistic missile arsenal in the Middle East, roughly 3,000 plus units, while US-Israeli strikes have degraded this by roughly 90%, according to CENTCOM ಅಂತ ಹೇಳಿ. ಅಂದರೆ ಇಷ್ಟೊಂದು ಕ್ಷಿಪಣಿ ಇದ್ದದ್ದು, ಘಟಕಗಳನ್ನು ಇದ್ದದ್ದನ್ನು ಹೆಚ್ಚು ಕಡಿಮೆ 90% ಅಷ್ಟು ಇದನ್ನು ಮುಗಿಸಿ ಹಾಕಿಬಿಟ್ಟಿವೆ ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ಅಂತ ಇದ್ದರೂ ಕೂಡ 10 ದಿನಕ್ಕೆ ಮಾತ್ರ ಕ್ಷಿಪಣಿ ಇದೆಯಪ್ಪ, ಅದ್ರ ಮೇಲೆ ಇಲ್ಲ ಅಂಥೇಳಿ ಅಮೆರಿಕದ ಪೆಂಟಗನ್ ಕಡೆಯಿಂದ ಒಂದು ರಿಪೋರ್ಟ್ ಬರುತ್ತೆ. ಇದರ ಮಧ್ಯೆ 10 ದಿನ ಆದಮೇಲೆ ಇರಾನ್ ನೋಡಿದ್ರೆ 2,000 kg, ಇನ್ನು 1,500 kg, 1,000 kgಗಳ ಕ್ಷಿಪಣಿಗಳನ್ನು ಇನ್ನೂ ಅದರ ವೇವ್ಸನ್ನು, ಆ ವೇವ್ಸ್ ಜಾಸ್ತಿ ಮಾಡ್ಕೊಂಡು ಹೋಗ್ತಿದೆಯಲ್ಲ ಸರ್, ಇದು ಹೇಗೆ ಲೆಕ್ಕಾಚಾರ ಉಲ್ಟಾ ಮಾಡ್ತಿದ್ಯಾ ಇರಾನ್ ಅಂತ ಹೇಳಿ? ಇಲ್ಲಿ ಖಂಡಿತ ನೋಡಿ, ಬಹಳ ವ್ಯವಸ್ಥಿತವಾದ ವಾಯು ರಕ್ಷಣಾ ವ್ಯವಸ್ಥೆ ಇಸ್ರೇಲ್ನಲ್ಲಿ ಇದೆ, ಈಗಲೂ ಇದೆ. ಮೊದಲು 2,300 ಕಿಲೋಮೀಟರ್ಗಳ ವ್ಯಾಪ್ತಿಯಲ್ಲಿ ಟ್ರ್ಯಾಕ್ ಮಾಡುವಂತ ಒಂದು ಆರೋಸ್ 2 ಅಂತ ಬರುತ್ತೆ. ಅದಕ್ಕೆ ಓವರ್ಲ್ಯಾಪಿಂಗ್ ಆಗಿ ಡೇವಿಡ್ ಸ್ಲಿಂಗ್ ಅಂತ ಬರುತ್ತೆ. ಅದಕ್ಕೆ ಓವರ್ಲ್ಯಾಪಿಂಗ್ ಆಗಿ ಇರಾನ್ ಐರನ್ ಡೋಮ್, ಮತ್ತೆ ಇನ್ನೂ ಹತ್ರ ಬಂದ್ರೆ ಐರನ್ ಬೀಮ್. ಸೊ ಈಗ ನೋಡಿ, ನಮ್ಮ ಆಪರೇಷನ್ ಸಿಂಧೂರ್ನಲ್ಲಿ ಏನಾಯ್ತು ಅಂದ್ರೆ ಎವ್ರಿಥಿಂಗ್ ವಾಸ್ ಫುಲ್ಲಿ ಆಟೋಮೇಟೆಡ್. ನಮ್ಮ ವ್ಯವಸ್ಥೆಗಳು ಏನಿದ್ವು ಅವು ವ್ಯಾಲ್ಯೂ ಆಫ್ ದ ಟಾರ್ಗೆಟ್ ಅಸೆಸ್ ಮಾಡ್ಬಿಟ್ಟು ಬರ್ಲಿ, ಇನ್ನೂ ಹತ್ರಕ್ಕೆ ಬರ್ಲಿ, ಇನ್ನೂ ಹತ್ರಕ್ಕೆ ಬರ್ಲಿ ಎಂದು ದೆನ್ ದೇ ಯೂಸ್ ಟು ಡೆಸ್ಟ್ರಾಯ್ ದಟ್ ಲೋ ವ್ಯಾಲ್ಯೂ ಟಾರ್ಗೆಟ್. ಹೈ ವ್ಯಾಲ್ಯೂ ಟಾರ್ಗೆಟ್ ಆದ್ರೆ ಅಕ್ರಾಸ್ ದ ಬಾರ್ಡರ್ ಓನ್ಲಿ ವಿ ಯೂಸ್ ಟು ಡೆಸ್ಟ್ರಾಯ್. ಸೊ ಇದೇ ತರ ಸಿಸ್ಟಮ್ ಇಸ್ರೇಲ್ನಿಂದನೇ ನೋಡಿ ನಾವು ಕಲ್ತ್ಕೊಂಡಿದ್ದು. ಸೊ ಆ ತರ ಇದೆ. ಬಟ್ ಇರಾನಿನ ಒಂದು ಕ್ಷಿಪಣಿಗಳ ಶೇಖರಣೆ ಏನಿದೆ ಅದನ್ನ ನಂಬಕ್ಕಾಗಲ್ಲ. ಅವರು ಮೊದಲು ಬಿಟ್ಬಿಟ್ಟಿದ್ದಾರೆ ಟು ಸ್ಯಾಚುರೇಟ್ ದ ಸಿಸ್ಟಮ್. ಈಗ ತೆಗಿತಾ ಇದ್ದಾರೆ ಎಪ್ಸ್ಟೀನ್ ಫೈಲ್ಸ್. ಈಗ ಎಷ್ಟಿದೆ ಅಂದ್ರೆ ಯಾರಿಗೂ ಊಹೆ ಮಾಡಕ್ಕಾಗಲ್ಲ, ಅಷ್ಟಿರುತ್ತೆ. ನಾನು ವೆಂಕಟೇಶ್ ನಾಯ್ಕ್ ಸರ್ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ವೆಂಕಟೇಶ್ ನಾಯ್ಕ್ ಸರ್, ಈ ಕಾಸ್ಟ್ ಅಸೆಂಬ್ಲಿ ಅಂತ ಹೇಳಿ ಒಂದು ವಿಚಾರ ಬರ್ತಾ ಇದೆ ಸರ್ ಇಲ್ಲಿ. ನೋಡಿ, ಇಲ್ಲಿ ಯಾಕೆ ಈ ಕ್ಯಾಲ್ಕುಲೇಷನ್ಸ್ ಬಂತು ಅಂದರೆ, ಸುದರ್ಶನ್ ಸರ್ ಹೇಳ್ತಾ ಇದ್ರು ಆಗಲೇ, ಈ ಐರನ್ ಡೋಮು, ಆನಂತರದಲ್ಲಿ ಡೇವಿಡ್ ಸ್ಲಿಂಗು, ಐರನ್ ಬೀಮ್, ಈ ಥರದೊಂದು ವಿಚಾರಗಳು ಬಂದಾಗ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಆ್ಯನ್ ಇರಾನಿಯನ್ ಶಹೇದ್ ಡ್ರೋನ್ ಕಾಸ್ಟ್ ರಫ್ಲಿ $20,000, while a single Israeli Tamir interceptor or Iron Dome costs $50,000. And a David Sling's interceptor costs over $1 million. By firing thousands of cheap projectiles, Iran is trying to bankrupt the defense system of Israel and the US ಅಂತ ಹೇಳಿ. 20,000 ಒಂದು ಕ್ಷಿಪಣಿ ನೀವು ಹಾರಿಬಿಟ್ಟುಬಿಟ್ರೆ, ಅವ್ರದ್ದು ಡೇವಿಡ್ ಸ್ಲಿಂಗ್ ಆದರೂ ಯೂಸ್ ಮಾಡ್ಕೊಳ್ಳಿ, ಟಾಮಿರ್ ಇಂಟರ್ಸೆಪ್ಟರ್ ಆದರೂ ಯೂಸ್ ಮಾಡ್ಕೊಳ್ಳಿ, ಇಲ್ಲ $50,000 ಬೇಕು, ಇಲ್ಲ $1 million ಬೇಕು. ಈ ಥರ ಇವರು 20,000 ಒಂದು 5-6 ಹಾರಿಸ್ತಾ ಇದ್ದರೆ ಒಂದೊಂದನ್ನು ಅವ್ರು ನಾಶ ಮಾಡಬೇಕು, ಇಲ್ಲವೇ ಅವ್ರ ದೇಶ ಒಳಗಡೆ ಬಿಟ್ಕೊಳ್ಬೇಕಾಗತ್ತೆ ಇಸ್ರೇಲ್ ಅಂತ ಹೇಳಿ. ಇದರಿಂದ ಇಸ್ರೇಲ್ನ ಆರ್ಥಿಕ ವ್ಯವಸ್ಥೆ ಬುಡಮೇಲಾಗ್ಬಿಡುತ್ತೆ, ಅಥವಾ ಅವರೊಂದು ರೀತಿ ದಿವಾಳಿ ಆಗಿಬಿಡ್ತಾರೆ, ಹಣಕಾಸು ಕಡಿಮೆ ಆಗಿಬಿಡುತ್ತೆ ಅಂತ ಒಂದು ಚರ್ಚೆ ಇದೆಯಲ್ಲ. ಹೌ ಫಾರ್ ಇಟ್ ಈಸ್ ಟ್ರೂ ಅಂತ ಹೇಳಿ ಸರ್? ಆಸ್ ಫಾರ್ ಆಸ್ ಎಕನಾಮಿಕ್ ಸಿಚುವೇಶನ್ ಗೇಸ್ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ಅಮೆರಿಕ ಮತ್ತು ಇಸ್ರೇಲ್ ಎಕನಾಮಿಕ್ ಕಂಡೀಷನ್ಸ್ ಈ ವಾರದಲ್ಲಿ ಬಹಳಷ್ಟು ಸೆಟ್ ಬ್ಯಾಕ್ ಇದೆ. ಯಾಕಂದ್ರೆ ಈಗ ಯುದ್ಧ ಮಾಡ್ಬೇಕಾದ್ರೆ ಯಾವಾಗಲೂ ಒಂದು ಕ್ಯಾಲ್ಕುಲೇಷನ್ಸ್ ಇರ್ತದ, WMR ಅಂತ, WWR ಅಂತಕ್ಕೊಂದು, ವಾರ್ ಮೇಂಟೆನೆನ್ಸ್ ರಿಸರ್ವ್ಸ್ ಮತ್ತು ವಾರ್ ವೇಸ್ಟೇಜ್ ರಿಸರ್ವ್ಸ್. ಅಂದ್ರೆ ಫಸ್ಟ್ ಡೇ ನಮ್ದು ಎಷ್ಟು ಲಾಸ್ ಆಗುತ್ತೆ ಅದನ್ನ ಹೆಂಗ ರಿಕೂಪ್ ಮಾಡ್ಬೇಕು, ಸೆಕೆಂಡ್ ಡೇ, ಥರ್ಡ್ ಡೇ, ಆ ಟೈಪ್ ಏನಂತಂದ್ರೆ ಒಂದು ವಾರ ಅಥವಾ 14 ದಿವಸದ ವಾರ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರೆ ಅದ್ರದ್ದೆಲ್ಲ ಪ್ರಾಪರ್ ಮೆಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಇರ್ತದ, ರಫ್ಲಿ ಇರ್ತದ ಅದು. ದಟ್ ಈಸ್ ಏನಪ್ಪಾ ಅಂದ್ರೆ ಇನ್ ಟರ್ಮ್ಸ್ ಆಫ್ ವೆಪನ್ಸ್, ಮಿಸೈಲ್ಸ್, ಏನಪ್ಪಾ ಅಂದ್ರೆ ಏರ್ಕ್ರಾಫ್ಟ್ಸ್, ಟ್ಯಾಂಕ್ಸ್, ಆ ಟೈಪ್. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ಇರಾನ್ ಇಸ್ ಫೈಟಿಂಗ್ ಏನಪ್ಪಾ ಅಂದ್ರೆ ವೆರಿ ಇಂಟೆಲಿಜೆಂಟ್ ಏನಪ್ಪಾ ಅಂತಂದ್ರೆ ವಾರ್. ಯಾಕಂದ್ರೆ ಅವ್ರದ್ದು ಕಾನ್ಫಿಡೆನ್ಸ್ ಲೆವೆಲ್ ಬಹಳಷ್ಟು ಹೈ ಇದೆ. ಯಾಕೆ ಹೈ ಇದೆ ಅಂದ್ರೆ, ಅವರು ಒಂದು 30 ವರ್ಷದಿಂದ ಪ್ರೊಬಬಲಿ ದೇ ಹ್ಯಾಡ್ ಪ್ಲಾನ್ಡ್ ಟೂ ಮಚ್, ಲಾಟ್ ಆಫ್ ವಾರ್ ಗೇಮಿಂಗ್, ಆ ಟೈಪ್ ಈ ಟೈಪ್ ಏನು ಮಾಡ್ಕೊಂಡು ಅವರು ತುಂಬಾ ತಯಾರಿಲಿದ್ದಾರೆ. ಮತ್ತಂದ್ರೆ ಎಕನಾಮಿಕಲಿ ಫೈಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಅಲ್ಟೋ ಕಾರ್ ತಗೊಂಡೋಗಿ ಮರ್ಸಿಡಿಸ್ ನ ಕೆಡತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ಓವರ್ ಆಲ್ ಇದು ಈಗ ಏನಂತಂದ್ರೆ, ಒಂದು ಜಸ್ಟ್ ಕಾಸ್ಟ್ ಆಫ್ ವಾರ್ 1:20, 1:25 ರೇಷಿಯೋದಲ್ಲಿ ಈಗೆಲ್ಲ ಶಾಹಿದ್ ಡ್ರೋನ್ಸ್ ಏನಿದೆ ಅವೆಲ್ಲ ಸುಸೈಡ್ ಡ್ರೋನ್ಸ್, ದೇ ಆರ್ ನಾಟ್ ಕಮಿಂಗ್ ಬ್ಯಾಕ್. ಅವ್ರು ಏನಂತಂದ್ರೆ 2 ಕೆಲಸ
ಮಾಡ್ತಾವ ಅದು ಏನಂತಂದ್ರೆ ಟಾರ್ಗೆಟ್ ಎಲ್ಲೇ ಮುಟ್ಟುವರೆಗೆ ದೇ ಆರ್ ಗಿವಿಂಗ್ ದ ರಿಯಲ್ ಟೈಮ್ ಇನ್ಫೋ. ರಿಯಲ್ ಟೈಮ್ ಏನಪ್ಪಾ ಅಂದ್ರೆ ಎಲ್ಲ ಡಾಟಾ ಏನಂತಂದ್ರೆ ಅದು ಡಾಟಾ ಏನಪ್ಪಾ ಲೈವ್ ಡಾಟಾ ಕೊಡ್ತಿರ್ತದ, ಅಲ್ಲಿಂದ ಯಾವ್ಯಾವ ಇಂಟರ್ಫರೆನ್ಸ್, ಎಲ್ಲಿ ಏರ್ ಡಿಫೆನ್ಸ್ ಅಂದ್ರೆ ಇಂಟರ್ಫರೆನ್ಸ್ ಬಂತು, ಎಲ್ಲಿ ಬಂತು, ಆ ಟೈಪ್ ಏನಪ್ಪಾ ಅಂದ್ರೆ ಒಂದು ಇನ್ಫಾರ್ಮೇಶನ್ ಬಿಫೋರ್ ಇಟ್ ಇಂಪ್ಯಾಕ್ಟ್ಸ್ ಆನ್ ದ ಗ್ರೌಂಡ್ ಆರ್ ಆನ್ ದ ಟಾರ್ಗೆಟ್ ಒಂದು ಇನ್ಫಾರ್ಮೇಶನ್ ತಗೊಳ್ತಾ ಇದೆ. ಓಕೆ. ಎರಡನೇದು ಏನಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಏನಪ್ಪಾ ಅಂದ್ರೆ ನೀವು 50 ಮಿಸೈಲ್ಸ್ 50 ಡ್ರೋನ್ಸ್ ತಡಿತಕ್ಕಂತ ಶಕ್ತಿ ಇತ್ತಂದ್ರೆ ಓಕೆ. ಸೊ 50 ಡ್ರೋನ್ಸ್ ಈಕ್ವಲ್ ಟು 1 ಮಿಸೈಲ್ ಆಗಿಬಿಡ್ತಲ್ಲ. ಈಗ ಅಂತ ಟೈಮ್ದಲ್ಲಿ ಇವ್ರದ್ದು ಡಿಸೆಪ್ಷನ್ ಆಗಿ ಇವ್ರು ನ್ಯೂಟ್ರಲೈಸ್ ಮಾಡೋದ್ರಾಗ ಅವ್ರು ದಟ್ ಪವರ್ಫುಲ್ ಮಿಸೈಲ್ ಹಿಂದಲಿಂದ ಬಂದು ಇದನ್ನ ಓವರ್ಟೇಕ್ ಮಾಡಿ ಹಿಟ್ ಮಾಡಿಬಿಡ್ತದೆ. ಸೊ ದೇ ಆರ್ ಫೈಟಿಂಗ್ ಎ ವೆರಿ ವೆರಿ ಇಂಟೆಲಿಜೆಂಟ್ ವಾರ್. ಸೊ ಆಸ್ ಆಫ್ ನಾವು ಈಗ 12ನೇ ದಿವಸದಾಗ ಹೇಳ್ಬೇಕಂದ್ರೆ ಅಮೆರಿಕ ಹ್ಯಾಸ್ ನಾಟ್ ವನ್, ಇರಾನ್ ಹ್ಯಾಸ್ ನಾಟ್ ಲಾಸ್ಟ್. ಓಕೆ.